ಇವಳು ನೆನೆಸ್ಕೊಂಡ್ರೇನೆ ಬಲ್ಗಣ್ಣ ಅದ್ರತಿದೆ ಅಂತ. ಊರೆಲ್ಲ ಬೆಲ್ಲ ಮೆಣಸು ಜಜ್ತಾ ಇದ್ರೆ ಇವಳು ನನ್ ಕೈನೇ ಜಜ್ಬಿಟ್ಲು ಪಾನ್ಕ ಮಾಡೋದಿಕ್ಕೆ. ಅಮ್ಮ, ಅಯ್ಯೋ ಬಿಡೆ. ಅಮ್ಮ, ಅಮ್ಮ, ಏನೇ ಏನಾಯ್ತೆ? ಅಮ್ಮ ಪದ್ಮ, ಅಯ್ಯೋ ಏನೇ ನಿನ್ನ ಅವಸ್ಥೆ? ಪದ್ಮ ಮತ್ತೆ ನನ್ನ ಹೆಂಡತಿಯನ್ನು ಸಾಹಸ ಮಾಡಿರೋ ಹಾಗಿದ್ದಾಳೆ ರೀ. ಅಮ್ಮ ಪದ್ಮ, ಏನಮ್ಮ ಏನಾಯ್ತು? ಬೆಳ್ಳಗೆ ಯಾಕಮ್ಮ ಗಾಯ ಆಗಿದೆ? ಒನ್ಕೆ ಕೆಳಗ್ ಸಿಕ್ಕ ಹಾಕೊಂಡ್ಬಿಡ್ತಣ್ಣ. ಅಷ್ಟೊಂದು ಅಜಾಗ್ರತೆ ನಿನಗೆ ಯಾಕೆ ಬಂತು ಪದ್ಮ? ಅಮ್ಮ, ಏನೇ ಕೈ ಇಟ್ಟಿದ್ದಕ್ಕೆ ಸರಿ ಹೋಯ್ತೆ, ಅದೇ ತಲೆ ಇಟ್ಟಿದ್ರೆ ಕಣ್ಣನ್ನ ಎಲ್ಲಿಟ್ಕೊಂಡ್ ಕೆಲಸ ಮಾಡ್ತೀಯ? ನಾನ್ ಸರಿಯಾಗಿ ಕುಟ್ತಾ ಇದ್ದೆ ರೀ, ಚಾರುನೇ ಮಧ್ಯದಲ್ಲಿ. ನೀನ್ ಸುಮ್ನೆ ಇರು ಪಾರ್ವತಿ. ಪಾಪ ಅವಳೇನ್ ಮಾಡಿದ್ಲು? ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ ಅಂತ ಮಾಡ್ತಿದ್ಲು. ನಾನೇ ನೋಡ್ದೆ ಮಧ್ಯದಲ್ಲಿ ಕೈ ಇಟ್ಟು ನಾನೇ ಏಟ್ ಮಾಡ್ಕೊಂಡ್ಬಿಟ್ಟೆ ಅಣ್ಣ. ಎಲ್ರು ಕಾಳ್ಮೆಣಸು ಬೆಲ್ಲದಿಂದ ಪಾನಕ ಮಾಡ್ತಿದ್ರೆ ನಿನ್ ಸೊಸೆ ಅತ್ತೆ ಕೈನ ಜಜ್ಜಿ ಪಾನಕ ಮಾಡ್ಬೇಕು ಅನ್ಕೊಂಡ್ಲು ಅನ್ಸುತ್ತೆ. ಅವಳನ್ನ ಯಾಕ್ರಿ ಬೈತೀರಾ ನೀವು? ಇದ್ರಲ್ಲಿ ಅವಳ ತಪ್ಪೇನು ಇಲ್ಲ ಅಣ್ಣ. ನಾನೇ ನೋಡ್ದೆ ಕೈಯಲ್ಲಿಟ್ಬಿಟ್ಟೆ. ಸರಿ ಸರಿ, ಮೊದ್ಲು ಕೈಗೆ ಔಷಧಿ ಹಚ್ಕೊಂಡು ಕಟ್ಕೊಳಮ್ಮ. ಜೋರಾಗಿ ಏಟ್ ಬಿದ್ದು ರಕ್ತ ಅಲ್ಲೇ ಕಟ್ಕೊಂಡಿರೋ ಹಾಗಿದೆ. ಪಾರ್ವತಿ, ಮೊದಲು ಅದಕ್ಕೆ ಔಷಧಿ ಹಚ್ಚು. ಇಲ್ಲಿ ಕೈ ತೋರ್ಸು. ಪದ್ಮ ಹುಷಾರು. ಬನ್ನಿ ಬಾ. ಅತ್ತೆ ಪದ್ಮ, ನಿಜ ಹೇಳೆ, ಬೇಕು ಅಂತ ಮಾಡಿದ್ರ ಗೊತ್ತಿಲ್ದೆ ಆಯ್ತಾ? ನಿಜವಾಗ್ಲೂ ಗೊತ್ತಿಲ್ದೆ ಆಗಿದ್ದಮ್ಮ. ಪಾಪ ಇದ್ರಲ್ಲಿ ಅವಳ ತಪ್ಪೇನು ಇಲ್ಲ ಬಿಡಮ್ಮ. ಯಾಕೋ ನನ್ಗೆ ಅನುಮಾನ ಬರ್ತಿದೆ. ಅಮ್ಮ, ಉರಿತಾ ಇದೆ. ಅಮ್ಮ, ಎಲ್ರ ಮುಂದೆ ಇವಳ ಕೆಲ್ಸ ಬರಲ್ಲ ಅಂತ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಕೊಳಕ್ಕೆ ಹೀಗೆಲ್ಲ ಮಾಡ್ಕೊಂಡೆ. ಅತ್ತೆ, ಔಷಧಿ ಹಚ್ತೀನಿ. ಅಯ್ಯೋ ಬೇಡಮ್ಮ, ಬೇಡ. ನೀನ್ ಔಷಧಿ ಅಂತ ಖಾರ ಹಚ್ಚಿದ್ರು ಹಚ್ಚಿಬಿಡ್ತೀಯ ಕಡೆ. ಪಾರ್ವತಿ, ನೀನು ಬರ್ದಿಟ್ಕೋ. ನನ್ನ ಪ್ರಾಣ ಏನಾದ್ರೂ ಬೇಗ ಹೋಯ್ತು ಅಂದ್ರೆ ಅದು ಇವಳಿಂದಾನೆ ಅಂತ ಅರ್ಥ. ಅಮ್ಮ, ನಾನು ಯಾಕೆ ಹೇಳ್ತಾ ಇದ್ದೀರಾ? ನೀವೇ ತಾನೇ ಕೈ ಇಟ್ಟಿದ್ದು. ನಾನೇನಾದ್ರೂ ಬೇಕು ಅಂತ ಮಾಡಿದ್ನಾ? ಏನೋ ಈ ಅಮ್ಮ, ಸಾಕೆ ಸಾಕು. ಕೈಗಳು ಸಾಕಾಗ್ಲಿಲ್ಲ ಅಂತ ತಲೆ ಬುರುಡೆನ ಹೊಡಿತ್ಯಾ? ಅಮ್ಮ, ನಾನ್ ಬೇಕು ಅಂತ ಮಾಡಿರೋ ತರ ನನಗೆ ಬೈತಾ ಇದ್ದೀರಲ್ಲ. ಕಿರ್ಚ್ಬೇಡ್ವೆ, ಕಿರ್ಚ್ಬೇಡ. ಅಣ್ಣನ ಕೇಳಿಸುತ್ತೆ ಕಣೆ. ನನ್ ಕೈಲಿ ಆಗ್ತಿಲ್ಲ ಪಾರ್ವತಿ. ನೋಡು ಈ ಕೈಗಳು ಹೇಗಾಗಿದೆ ಅಂತ. ಮೂಳೆನೆ ಮುರಿದಿದ್ಯೋ, ಬೆರಳೇ ಮುರಿದು ಹೋಗಿದ್ಯೋ ಅರ್ಥನೇ ಆಗ್ತಿಲ್ಲ. ಬನ್ನಿ ಅದಕ್ಕೆ ಔಷಧಿ ಹಚ್ತೀನಿ. ಬನ್ನಿ. ಅಮ್ಮ, ಎದ್ದೇಳಿ. ಅಮ್ಮ, ತೋರ್ಸಿ ಅತ್ತೆ. ಅಮ್ಮ, ಏನ್ ನನ್ಗೆ ಈ ಕರ್ಮ? ಇದೇ ಸಮಯಕ್ಕೆ ಗಂಟು ಬಿಚ್ಚ ಹೋಗ್ಬೇಕಾ? ಹಬ್ಬದ ಅಡಿಗೆ ಮಾಡ್ಬೇಕಾಗಿರೋಂತ ಸಮಯದಲ್ಲಿ ಕೈಗಳನ್ನ ಪಚ್ಚಡಿ ಮಾಡಿ ಗೊಂಬೆ ತರ ಒಂದು ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ದಾಳೆ. ಅಯ್ಯೋ, ಜಾಕಿ 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 ಜಾಕಿ. ಅತ್ತೆ, ನೀವಿನ್ನು ಇಲ್ಲೇ ಕೂತಿದ್ದೀರಾ? ನನ್ ಕೈಗಳನ್ನ ಚಟ್ನಿ ಮಾಡಿ ನೀನ್ ಮಾತ್ರ ಡಾನ್ಸ್ ಮಾಡ್ತಿದ್ಯಾ? ಏನೋ ಅಪ್ಪಿ ತಪ್ಪಿ ಆಯ್ತು ಬಿಡಿ ಅತ್ತೆ. ಅದಕ್ಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂರೋದಾ? ಅಪ್ಪಿ ತಪ್ಪಿನ? ಇದು ಅಪ್ಪಿ ತಪ್ಪಿನ? ಹಬ್ಬದ ದಿನ ಕೆಲ್ಸಕ್ ಬರ್ದೇ ಇರೋ ಹಾಗೆ ಮಾಡಿ ಪಕ್ಕಕ್ ಬಿಸಾಕ್ಬಿಟ್ಟಿಯಲ್ಲೇ. ಏನ್ ನೀವು? ನಾನೆಲ್ಲ ಬೇಕು ಅಂತಾನೆ ಮಾಡಿದೀನಿ ಅನ್ನೋ ತರ ಹೇಳ್ತಾ ಇದ್ದೀರಾ? ಕಿರ್ಚ್ ಬಿಡ್ವೆ.
ನಿನಗ್ ಪುಣ್ಯ ಬರುತ್ತೆ ಕಣೆ. ಮತ್ತೆ ನೀವು ನನಗೆ ಹೇಳ್ಬೋದಾ? ಕೈಗಳನ್ನ ಕೆಲ್ಸಕ್ ಬರ್ದಿರೋ ಹಾಗೆ ಮಾಡಿದ್ಯಾ. ಬಾಯು ಕೆಲ್ಸ ಮಾಡಬಾರ್ದು ಅಂದ್ರೆ ಅದೇ ಒಂದ್ ಕೆಲಿ ಬಾಯಿಗೂ ಒಂದು ಬಿಟ್ಟಿದ್ರೆ ಸರಿ ಹೋಗ್ತಿತ್ತಲ್ವೇನೆ. ನೋಡಿ ಮತ್ತೆ ಬೈತಾ ಇದ್ದೀರಾ. ಬೈತಿಲ್ವೇ ಚಾರು? ಈ ಕೂದ್ಲನ್ನ ಹೀಗ್ ಬಿಟ್ಕೊಂಡ್ ಕೂತ್ಕೊಳ್ಳೋದು ನನಗ್ ಕಷ್ಟ ಆಗ್ತಿದೆ ಕಣೆ. ಜಡೆನೋ ಗಂಟು ಹಾಕು ಬಾ. ನಾನ್ ಜಡೆನೆ ನಾನು ಹಾಕೊಳ್ಳಲ್ಲ, ಇನ್ನು ನಿಮಗ್ ಹಾಕ್ಬೇಕಾ? ಅದು ಅಲ್ದೆ ಆ ಸಿಕ್ ಬಿಡಿಸಿ ಜಡೆ ಹಾಕೋ ಅಷ್ಟ್ರಲ್ಲಿ ನನ್ ಕೈಗೆ ಬ್ಯಾಂಡೇಜ್ ಹಾಕೊಂಡು ನಿಮ್ ಪಕ್ಕದಲ್ಲೇ ಕೂತ್ಕೋಬೇಕಾಗುತ್ತೆ. ನನ್ ಕೈಲಾಗಲ್ಲ, ನಾನ್ ಹೊರಡ್ತಾ ಇದ್ದೀನಿ. ಜಾಕಿ ಚಾರು, ಜಾಕಿ ಜಾಕಿ ಚಾರು. ಜಾಕಿ 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 ಜಾಕಿ. ಅಮ್ಮ ಹೀಗ್ ಮಾಡ್ಬಿಟ್ನಲ್ಲ ಅಂತ ಸ್ವಲ್ಪನೂ ಕರುಣೆ ಇಲ್ದೇನೆ ಹೋಗ್ತಾ ಇದ್ದಾಳೆ. ದೇವ್ರೇ, ಸೊಸೆ ಕೊಡಪ್ಪ ತಂದೆ ಅಂದ್ರೆ ದೆವ್ವನ್ ಕಳ್ಸಿದ್ಯಲ್ಲೋ ತಂದೆ. ಅಮ್ಮ, ಏನ್ ಬೇಕಮ್ಮ? ಚಾರು ಏನಂದ್ಲು? ಅವಳು ಬಂಗಾರ ಏನಂತಳೋ? ಅಯ್ಯೋ ಅತ್ತೆ, ಹೀಗೆಲ್ಲ ಆಗೋಯ್ತಲ್ಲ ನಿಮ್ಗೆ ಅಂತ ಹತ್ಕೊಂಡ್ ಹೋದ್ಲು. ಅವಳತ್ರ ನಿನ್ ಕಣ್ಣಲ್ಲಿ ಯಾಕೆ ನೀರು ಬರ್ತಾ ಇದೆ?